ಮಸಾಜ್ ಮಾಡ್ಬೇಕಾದ್ರೆ ಆ ಮೂಗನ್ನ ಪ್ರೆಸ್ ಮಾಡ್ತಾರೆ. ಮೂಗು ಫಾರ್ಮೇಶನ್ ಚೆನ್ನಾಗಿಲ್ಲ ಅಂತ ಈ ತರ ಪ್ರೆಸ್ ಮಾಡೋದ್ರಿಂದ ಮೂಗ್ ಫಾರ್ಮೇಶನ್ ನಿಮ್ ಕೈಯಲ್ಲಿಲ್ಲ. ಅದು ಎಳೆ ಬೋನ್ ಆಗಿರ್ತದೆ. ಕೈ ಕಾಲನ್ನ ತುಂಬಾ ಹಿಂಗೆ ಅಮುಕೋದು, ಬಾಯಿಗೆ ಬೆರಳ ಹಾಕಿ ಕಫ ತರ ಇರೋದನ್ನ ತೆಗಿಯೋದು. ನೀವು ಹೆಚ್ಚಿಗೆ ಪ್ರೆಸ್ ಮಾಡಿದಾಗ ಮಗುವಿಗೆ ಮಸಾಜ್ ಮಾಡಬೇಕು ಅಂತಿದ್ರೆ ಆಯಿಲ್ ಯೂಸ್ ಮಾಡಬೇಕಾ, ಇಲ್ಲ ಯಾವ ಥರ ಆಯಿಲ್ ಯೂಸ್ ಮಾಡಬೇಕು, ಯಾವ ಬ್ರ್ಯಾಂಡಿನ ಆಯಿಲ್ ಯೂಸ್ ಮಾಡಬೇಕು, ಮಗುವಿಗೆ ಖುಷಿ ಆಗಬೇಕು ಮಸಾಜ್ ಮಾಡಿದಾಗ, ಅದು ಎಂಜಾಯ್ ಮಾಡಬೇಕು. ಈ ಸ್ನಾನ ಮಾಡಿಸ್ಬೇಕಾದ್ರೆ ರಫ್ ಆಗಿ ಉಜ್ಜೋದು, ತಲೆ ಬಡಿಯೋದು, ಮಗುವಿನ ಸ್ಕಲ್ಲು ತುಂಬ ಸಾಫ್ಟ್ ಆಗಿ ಇರ್ತದೆ. ಬ್ರೈನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ ಅಥವಾ ಬ್ಲಡ್ ಕ್ಲಾಟ್ ಆಗುವ ಸಾಧ್ಯತೆ ಇರ್ತದೆ. ಸೊ ಮಗು ಎಂಜಾಯ್ ಮಾಡ್ತಿದೆ ಅಂತಂದರೆ ನಿಮ್ಮ ಮಸಾಜ್ ಸಕ್ಸಸ್ಫುಲ್ ಅಂತ. ಮಗು ಅಳ್ತಿದ್ರೆ ಕಾಮನ್ ಆಗಿ ನಾವೇನು ನೋಡ್ತೀವಿ ಅಂದರೆ ಈ ಕತ್ತಿನ ಭಾಗ ಅಥವಾ ಆರ್ಮ್ಪಿಟ್ಸ್, ಅದರಲ್ಲಿ ಆ ಭಾಗವನ್ನು ಕ್ಲೀನಾಗಿ ಒರೆಸಿರೋದಿಲ್ಲ. ಅದಕ್ಕೆ ತುಂಬ ಹಿಂಸೆ ಕೊಟ್ಟು ಬಿಸಿ ಬಿಸಿ ನೀರು ಹಾಕಿ ಅದು ರೆಡ್ ಆಗಿ ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್. ನಾನು ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್, ಇನ್ಫರ್ಟಿಲಿಟಿ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಇವತ್ತು ನಾನು ಹುಟ್ಟಿದ ಮಕ್ಕಳಿಗೆ ಮಸಾಜು ಎಷ್ಟು ಅಗತ್ಯ, ಯಾರು ಮಾಡಬೇಕು, ಯಾವುದರಿಂದ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ತೀನಿ. ಹುಟ್ಟಿದ ಮಗುವಿಗೆ ಮಸಾಜು ತುಂಬ ಅಗತ್ಯ. ಇದರಿಂದ ಮಗು ಬೆಳವಣಿಗೆ ಚೆನ್ನಾಗಿರ್ತದೆ, ಮಗುವಿನ ಇಂಟ್ರ್ಯಾಕ್ಷನ್ ಚೆನ್ನಾಗಿರ್ತದೆ. ಬಟ್ ಯಾರು ಮಾಡಬೇಕು? ತಾಯಿ ಮಾಡಬೇಕಾ, ಅಜ್ಜಿ ಮಾಡಬೇಕಾ, ಅಥವಾ ಬೇರೆಯವ್ರನ್ನ ಕಳಿಸ್ಬೇಕಾ? ಇದು ಮಸಾಜು ತಾಯಿ ಮಾಡಿದ್ರೆ ತುಂಬ ಯೂಸ್ ಆಗ್ತದೆ. ಇದು ತಾಯಿಗೂ ಮಗುವಿನ ಬಾಂಡಿಂಗ್ ಆಗ್ತದೆ. ತಾಯಿನ ತನ್ನ ಕಣ್ಣಿಂದ ನೋಡುತ್ತೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತೆ. ಸೊ ಹಾಗಾಗಿ ತಾಯಿ ಈ ಮಸಾಜನ್ನು ಮಾಡಿದ್ರೆ ಮಗುವಿಗೆ ಗ್ರೋತಿಗೆ ಪ್ಲಸ್ ಮೆಂಟಲ್ ಸ್ಟೆಬಿಲಿಟಿಗೆ ತುಂಬ ಯೂಸ್ ಆಗ್ತದೆ. ತಾಯಿಗೂ ಖುಷಿ ಆಗುತ್ತೆ, ಎದೆ ಹಾಲು ಕೂಡ ಹೆಚ್ಚಿಗೆ ಬರುವ ಸಾಧ್ಯತೆ ಇರ್ತದೆ. ಈ ಮಸಾಜ್ ಮಾಡಬೇಕಾದ್ರೆ ಬಹಳದ ಟೈಮ್ ನಾನು ಏನು ಕೇಳ್ತೀನಿ ಅಂತಂದರೆ, ಆ ಮೂಗನ್ನ ಪ್ರೆಸ್ ಮಾಡ್ತಾರೆ. ಮೂಗು ಫಾರ್ಮೇಷನ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಪ್ರೆಸ್ ಮಾಡೋದ್ರಿಂದ ಮೂಗು ಫಾರ್ಮೇಷನ್ ನಿಮ್ಮ ಕೈಯಲ್ಲಿಲ್ಲ. ಆ ಮೂಗು ಡೆವಲಪ್ಮೆಂಟ್, ಆ ಬೋನ್ ಡೆವಲಪ್ಮೆಂಟ್ ಆಗೋ ಟೈಮಿಗೆ ತಾನೇ ಅದು ಯಾವ ಶೇಪ್ ಬರಬೇಕು ಆ ಶೇಪಲ್ಲಿ ಬರುತ್ತೆ. ನೀವು ಹೆಚ್ಚಿಗೆ ಪ್ರೆಸ್ ಮಾಡಿದಾಗ ಮಗುವಿನ ಮೂಗು ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಅದು ಎಳೆ ಬೋನ್ ಆಗಿರ್ತದೆ. ಆ ಡ್ಯಾಮೇಜ್ ಆಗಬಾರ್ದು ಅಂತಿದ್ರೆ ಆ ಥರ ಮಸಾಜನ್ನು ದಯವಿಟ್ಟು ಮಾಡಬೇಡಿ. ಕೈ ಕಾಲನ್ನು ತುಂಬ ಹಿಂಗೆ ಅಮುಕೋದು ಅಥವಾ ಬಾಯಿಗೆ ಬೆರಳ ಹಾಕಿ ಕಫ ಥರ ಇರೋದನ್ನು ತೆಗಿಯೋದು, ಈ ಥರ ಎಲ್ಲ ಪದ್ಧತಿಗಳು ಬೇಡ ಅಂತ ಹೇಳ್ತೀನಿ. ಇದರಿಂದ ಮಗುವಿಗೆ ಹೆಚ್ಚಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಮಾಡ್ರೇಟಾಗಿ, ಮೈಲ್ಡಾಗಿ ಈಗ ಹುಟ್ಟಿರೋ ಮಗು ಹೂವಿನ ಥರ ಇರ್ತದೆ. ಸೊ ಅದರ ಪ್ರಕಾರ ಮಸಾಜ್ ಮಾಡಬೇಕಾಗತ್ತೆ. ಮಗುವಿಗೆ ಮಸಾಜ್ ಮಾಡಬೇಕು ಅಂತಿದ್ರೆ ನಾವು ಏನು ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಆಯಿಲ್ ಯೂಸ್ ಮಾಡಬೇಕಾ, ಇಲ್ಲ ಎಣ್ಣೆ, ಯಾವ ಥರ ಆಯಿಲ್ ಯೂಸ್ ಮಾಡಬೇಕು, ಯಾವ ಬ್ರ್ಯಾಂಡಿನ ಆಯಿಲ್ ಯೂಸ್ ಮಾಡಬೇಕು, ಅದು ಬಹಳ ಕ್ವಶನ್ಸ್ ನಿಮಗೆ ಬರಬಹುದು. ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್, ಬೇಬಿ ಪ್ರಾಡಕ್ಟ್ಸು ಅದು ಟೆಸ್ಟೆಡ್ ಆಗಿರಬೇಕು, ಪೀಡಿಯಾಟ್ರಿಷಿಯನ್ ಅಪ್ರೂವ್ಡ್ ಆಗಿರಬೇಕು. ಆ ಥರ ಆಯಿಲನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಪ್ಯಾಚ್ ಟೆಸ್ಟ್ ಅಂತ ಮಾಡ್ಬೋದು. ಆಯಿಲ್ ತೊಗೊಂಡು ಸ್ವಲ್ಪ ಬೇಬಿ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಈ ಆಯಿಲಿಗೆ ಏನಾರ ಅಲರ್ಜಿ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಕಾಮನ್ ಆಗಿ ನಾನು ಹೇಳೋದು ಕೊಬ್ಬರಿ ಎಣ್ಣೆ, ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ತೊಗೊಂಡು ಮಸಾಜ್ ಮಾಡಿ ಒಂದು 10-15 ನಿಮಿಷ ಬಿಟ್ಟು ಮಗುವಿಗೆ ಸ್ನಾನ ಮಾಡಿಸಿ. ಆವಾಗ ಮಗುವಿಗೂ ಖುಷಿ ಆಗ್ತದೆ ಆ್ಯಂಡ್ ಚೆನ್ನಾಗೂ ಕೂಡ ನಿದ್ದೆ ಮಾಡುವ ಸಾಧ್ಯತೆ ಇರ್ತದೆ. ಆಲಿವ್ ಆಯಿಲ್ ಕೂಡ ಕೆಲವು ತಾಯಂದರು ಯೂಸ್ ಮಾಡ್ತಾರೆ. ಇದು ಸಮ್ಟೈಮ್ಸ್ ಮಗುವಿಗೆ ಇರಿಟೇಷನ್ನು ಅಥವಾ ಡ್ರೈ ಸ್ಕಿನ್ ಆಗುವ ಸಾಧ್ಯತೆಗಳು ಇರಬಹುದು. ಸೊ ಹಾಗೇ ಇದ್ದರೆ ಅದನ್ನು ಸ್ಟಾಪ್ ಮಾಡಿ ಕೊಕೊನಟ್ ಆಯಿಲ್ಗೆ ನೀವು ಶಿಫ್ಟ್ ಆಗಬಹುದು. ಇಲ್ಲ ಮಾಯ್ಶ್ಚರೈಸರ್ ಸಿಗ್ತದೆ. ಇದು ಕೆಮಿಕಲ್ ಫ್ರೀ ಮಾಯ್ಶ್ಚರೈಸರ್, ಬೇಬಿ ಫ್ರೆಂಡ್ಲಿ ಮಾಯ್ಶ್ಚರೈಸರನ್ನು ತಗೊಂಡು ಅದು ಕೂಡ ಅಪ್ಲೈ ಮಾಡಿ ಆ ಮಗುವಿಗೆ ಮಸಾಜನ್ನು ಕೊಡಬಹುದು. ನೀವು ಇದನ್ನು ಬಿಟ್ಟು ಗೀ ಅಥವಾ ತುಪ್ಪನೂ ಕೂಡ ಯೂಸ್ ಮಾಡಬಹುದು. ಅದರದ್ದೇ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಇರ್ತದೆ ತುಪ್ಪ ಯೂಸ್ ಮಾಡಿದಾಗ. ಸೊ ಇದು ಏನೂ ತಪ್ಪಿಲ್ಲ ಯೂಸ್ ಮಾಡೋದ್ರಲ್ಲಿ. ಬಟ್ ಅದೇ ಹಾಲು ಅಥವಾ ಎದೆ ಹಾಲು ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಈ ಹಾಲು ಅಥವಾ ಎದೆ ಹಾಲು ಹಾಕಬೇಕಾದ್ರೆ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳಿಗೆ ಅಟ್ರಾಕ್ಷನ್ ಆಗ್ತದೆ, ಸ್ಕಿನ್ ಇನ್ಫೆಕ್ಷನ್ ಕಾಮನ್ ಆಗ್ತದೆ. ಇದನ್ನು ನಾನು ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ಸೊ ಮಸಾಜ್ ಮಾಡಬೇಕಾದ್ರೆ ಬೇಬಿ ಫ್ರೆಂಡ್ಲಿ ಆಯಿಲು ಅಥವಾ ಕೊಕೊನಟ್ ಆಯಿಲು ಆ್ಯಂಡ್ ತಾಯಿ ಮಸಾಜ್ ಮಾಡಬೇಕು. ಕೈ ಕಾಲನ್ನು ತುಂಬ ಎಳಿಬೇಡಿ, ಎಳೆ ಮಗು, ಅದು ಜಾಯಿಂಟ್ಸ್ ಎಳೆದಾಗಿರ್ತದೆ. ಮೂಗು ಮಸಾಜ್ ಮಾಡೋದು, ತಲೆ ಪ್ರೆಸ್ ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಮಗುವಿಗೆ ಖುಷಿ ಆಗಬೇಕು ಮಸಾಜ್ ಮಾಡಿದಾಗ. ಅದು ಎಂಜಾಯ್ ಮಾಡಬೇಕು.
ಆ ಥರ ನೀವು ಮಗುವಿಗೆ ಮಸಾಜ್ ಮಾಡೋದನ್ನು ಕಲ್ತ್ಕೊಬೇಕಾಗತ್ತೆ. ಸೊ ಈ ಮಸಾಜ್ ಆದಮೇಲೆ ಸ್ನಾನದ ಬಗ್ಗೆ ಮಾತಾಡ್ತೀನಿ ಕೇಳಿ. ಸ್ನಾನ ಮಾಡಿಸ್ಬೇಕಾದ್ರೆ ನಾನು ಹೇಳ್ದಂಗೆ ಅದು ಎಳೆ ಮಗು ಹೂವಿನ ಥರ ಆ ಥರನೇ ದಯವಿಟ್ಟು ಸ್ನಾನ ಮಾಡಿಸಿ. ಈ ಸ್ನಾನ ಮಾಡಿಸ್ಬೇಕಾದ್ರೆ ರಫ್ ಆಗಿ ಉಜ್ಜೋದು, ತಲೆ ಬಡಿಯೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮಗುವಿನ ಸ್ಕಲ್ಲು ತುಂಬ ಸಾಫ್ಟಾಗಿ ಇರ್ತದೆ. ಒಳಗಡೆ ಡ್ಯಾಮೇಜ್ ಆಗುವ, ಬ್ರೈನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ, ಅಥವಾ ಬ್ಲಡ್ ಕ್ಲಾಟ್ ಆಗುವ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮೃದುವಾಗಿ ಮಗುವಿನ ಸ್ನಾನವನ್ನು ಮಾಡಿಸಿ. ಸ್ನಾನ ಮಾಡಿಸ್ಬೇಕಾದ್ರೆ ಸೋಪ್ ಕೂಡ ಅಷ್ಟೇ ಕೆಮಿಕಲ್ ಫ್ರೀ ಇರುವ ಅಥವಾ ಸೋಪ್ ಫ್ರೀ ಕ್ಲೆನ್ಸರ್ಸ್ ಅಂತ ಬರ್ತದೆ, ಅದನ್ನು ಯೂಸ್ ಮಾಡಿ ಮಗುವಿಗೆ ಸ್ನಾನ ಮಾಡಿಸಿ. ಸ್ನಾನ ಮಾಡಿಸಾದ್ಮೇಲೆ ಒಂದು ಸಾಫ್ಟ್ ಟವಲ್ ಅಥವಾ ಕಾಟನ್ ಟವಲ್ ಯೂಸ್ ಮಾಡಿಕೊಂಡು ಮಗುವನ್ನು ವೈಪ್ ಮಾಡಿ. ಪ್ರತಿಯೊಂದು ಪಾರ್ಟನ್ನು ವೈಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ ಆಗಿ ನಾವೇನು ನೋಡ್ತೀವಿ ಅಂದರೆ ಈ ಕತ್ತಿನ ಭಾಗ ಅಥವಾ ಆರ್ಮ್ಪಿಟ್ಸ್, ಅದರಲ್ಲಿ ಆ ಭಾಗವನ್ನು ಕ್ಲೀನಾಗಿ ಒರೆಸಿರೋದಿಲ್ಲ, ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಬರುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಸೊ ಪ್ರತಿಯೊಂದು ಪಾರ್ಟನ್ನು ಕ್ಲೀನಾಗಿ ಡ್ರೈ ಮಾಡಿ ಆಮೇಲೆ ಬಟ್ಟೆ ಹಾಕಿದಾಗ ನಿಮ್ಮ ಮಗು ಹೆಲ್ದಿಯಾಗಿ ಇರ್ತದೆ. ಸೊ ಬೇಬಿ ಮಸಾಜ್ ಮಾಡಬೇಕಾದ್ರೆ ಮಗು ಎಂಜಾಯ್ ಮಾಡೋದು ಫಸ್ಟ್ ನಿಮ್ಮ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಸೊ ಮಗು ಎಂಜಾಯ್ ಮಾಡ್ತಿದೆ ಅಂತಂದರೆ ನಿಮ್ಮ ಮಸಾಜ್ ಸಕ್ಸಸ್ಫುಲ್ ಅಂತ. ಮಗು ಅಳ್ತಿದ್ರೆ ಇಟ್ ಇಸ್ ಅನ್ಸಕ್ಸಸ್ಫುಲ್, ಚೇಂಜ್ ಯುವರ್ ಟೆಕ್ನಿಕ್. ಸೊ ಮಸಾಜು ಮಾಡೋದು ಮಗುವಿನ ಜೊತೆ ಬಾಂಡಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಪ್ಲಸ್ ಅದರ ಸ್ನಾನ ಕೂಡ ಇಂಪಾರ್ಟೆಂಟು. ಸ್ನಾನದಲ್ಲಿ ತುಂಬ ಬಿಸಿ ಬಿಸಿ ನೀರು ಹಾಕುವ ಅಗತ್ಯ ಇಲ್ಲ. 100 ಡಿಗ್ರೀಸ್ ಫ್ಯಾರನೈಟ್ ಅಂತ ಹೇಳ್ತೀವಿ, ಅಷ್ಟು ಸಾಕು. ಅಂದರೆ ಉಗುರು ಬೆಚ್ಚಗಿರೋ ನೀರು. ಆವಾಗ ಮಗು ಅಳೋದ್ರ ಬದಲು ಸ್ನಾನಕ್ಕೆ ಎಂಜಾಯ್ ಮಾಡುತ್ತೆ. ಅದಕ್ಕೆ ತುಂಬ ಹಿಂಸೆ ಕೊಟ್ಟು ಬಿಸಿ ಬಿಸಿ ನೀರು ಹಾಕಿ ಅದು ರೆಡ್ಡಾಗಿ ಅದು ಸ್ನಾನ ಮಾಡಿಸೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಮಗು ಮಸಾಜು ಮತ್ತು ಸ್ನಾನದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ರೀತಿಯಾಗಿ ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ಕಾತುರ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.